ಮಗ ಒಂದ್ ಮಾಡ್ತಾಳ ಪೂರ ಫುಲ್ ತಗ ಹೇಳ್ತೀನಿ, 2-3 ಸಲ ಆಡ್ಬಿಡ. ಸಾಲೆ ಮೊಗವ ನೋಡದಂತ ಬಾಲ್ಯದಲ್ಲೇ ಬಾಡಿ ಏರಿಲ್ಲ ನೀರಿಲ್ಲ ಯಾರಿಲ್ಲವೋ ನಡೆದಾಡುವ ಈ ಬೊಂಬೆಗೆ ಹೆಸರಿಲ್ಲ ಸಿರಿಲ್ಲ ಏನಿಲ್ಲವೋ. ನಾನು ಫಸ್ಟ್ ಆಫ್ ಆಲ್ ಸಾಂಗ್ ಎಲ್ಲೂ ಹೊರಗಡೆ ಯಾರ್ದು ಆಡಕ್ ಹೋಗಿಲ್ಲ ಇವತ್ತಿನವರೆಗೂ. ಜಾಸ್ತಿ ಮನೋಹರ್ ಸಾರ್ಗೆ ಮಾತ್ರ ಒಂದು ಹಾಡ್ಕೊಟ್ಟಿದ್ದೆ. ಮನೋಹರ್ ಸರ್ ತುಂಬ ರಿಕ್ವೆಸ್ಟ್ ಅಂತ ನನಗೆ ಫಸ್ಟ್ ಆಫ್ ಆಲ್ ನಾನು ಫಸ್ಟೇ ಹೇಳಿದ್ದೆ, ನನಗೆ ಐ ಡೋಂಟ್ ನೋ ಇದು ಅಂತೇನು ಸರಿಗಮ ಸರ್ ನನಗೆ ಗೊತ್ತಿಲ್ಲ. ಫಸ್ಟೇ ನಾನು ಆಡ್ತೀನಿ, ನನ್ನ ಫೀಲಲ್ಲಿ ನಾನು ತಗೊಂಡು ಸಾಂಗ್ ಆಡ್ತೀನಿ ಅಷ್ಟೇ. ನನ್ನ ಪಿಕ್ಚರ್ ನಾನೇ ಬರೆದ್ಬಿಟ್ಟು ನಾನೇ ಆಡೋದ್ರಿಂದ ನನ್ನ ಫೀಲಿಂಗ್ ನಾನು ಆಡ್ತೀನಿ ಅಂತ. ನನ್ನ ಸಮಯಕ್ಕೆ ಒಂದ್ಸರಿ ಎಸ್ ಪಿ ಸಾರ್ಗೂ ಹಂಗೆ ಹೇಳಿದೆ. ಎಸ್ ಪಿ ಸಾರ್ ಬಂದು ಕರೆದು ಆಡಬೇಕಾದ್ರೆ ನೀನು ಆಡು ಸಾಂಗ್ ಅಂದ್ರು. ಅವಾಗಲೂ ಹೇಳಿದೆ ನಾನು, ಸರ್ ನನಗೇನೋ ಗೊತ್ತಿಲ್ಲ, ನೀವು ಸರಿಗಮ ಗೊತ್ತಿಲ್ಲ, ಸುಮ್ಮನೆ ನಮಗೆ ಕರ್ಕೊಂಬಿಟ್ಟು ಇದು ಮಾಡ್ಬಿಡಿ. ಚೆನ್ನಾಗಿ ಆಡ್ತೀಯಾ, ಪಕ್ಕ ಶ್ರುತಿಲಿ ಆಡ್ತೀಯಾ, ಪಕ್ಕ ಟೆಂಪಲ್ ಆಡ್ತೀಯಾ, ಎಲ್ಲಿ ಕಲ್ತೆ ನೀನು ಅಂತ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಗೊತ್ತು ಅಂತ. ಇವಾಗ ಬರ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಅದೇ ಹೇಳಿದೆ ಬಂದ ತಕ್ಷಣ, ಬುದ್ಧಿ ನನಗೇನೋ ಗೊತ್ತಿಲ್ಲ, ಒಟ್ಟು ಆಡ್ತೀನಿ ಅಂತ. ಸೊ ಆ ಥರ ಏನೋ ಗೊತ್ತಿಲ್ಲ, ನಮ್ಮ ನಸೀಬ್ ಅನ್ಕೊಂತೀನಿ, ನಮ್ಮ ಮನೆ ಬರೋಂಗೆ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಅನ್ಕೊಂತೀನಿ. ಸೊ ಗಾಡ್ ಗಿಫ್ಟ್ ಆಡ್ತೀನಿ. ಸೊ ವೆಲ್ ಗುಡ್. ಅಂದರೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಸಾಂಗ್ ನನ್ನ ಸಾಂಗಲ್ಲಿ ಆಡಿದ್ದೀನಿ ಅಂತ ಹೊರಗಡೆ ಯಾರಿಗೂ ಆಡ್ಕೊಟ್ಟಿಲ್ಲ. ಮನೋಹರ್ ಸರ್ಗೆ ಒಂದು ಗಾಡಿದ್ದೆ ಅಷ್ಟೇ. ಸೊ ಲಾಂಗ್ ಟೈಮು ಜೋಗಿ ಆದಮೇಲೆ ತಾಯಿ ಸೆಂಟಿಮೆಂಟ್ ಆಡ್ತಾ ಇರೋದು ಇದರಲ್ಲ ಈ ಸಿನಿಮಾಲಿ. ಬಿಕಾಸ್ ಆಫ್ ನನ್ನ ಸ್ನೇಹಿತರಿಗೋಸ್ಕರ. ನನ್ನ ಸ್ನೇಹಿತರು ಅಂದರೆ ಸತ್ಯವರಾಗಲಿ, ಸತ್ಯವ್ರು ತುಂಬ ಕ್ಲೋಸ್ ಫ್ರೆಂಡ್ ನನಗೆ. ಸೊ ಮೊದಲಿಂದ ದೆನ್ ಅಜಯ್ ಕುಮಾರ್ ಸರ್ ಆಗಲಿ, ಆ್ಯಂಡ್ ದೆನ್ ಪ್ರೊಡ್ಯೂಸರ್ ಆಯ್ ಬಾಯ್ ಅಂತ ಇರ್ತೀವಿ. ಸೊ ತುಂಬ ಫ್ರೆಂಡೇ ನಮಗೆ. ಬಟ್ ನಾನು ಆತ್ಮೀಯವಾಗಿ ಹೇಳ್ಬೇಕು ಅಂದರೆ ನನಗೆ ಅವರಿಬ್ಬರು ಬಂದು ಕೇಳಿದ್ರು ನನಗೆ ಸಾಂಗ್ ಆಡಿ ಪ್ರೇಮ್ ಅಂತ. ನಾನು ಹೇಳಿದೆ ಓಕೆ ಆಡ್ಕೊಡ್ತೀನಿ ಬಿಡಿ ಅಂತ. ಸೊ ಒಳ್ಳೆ ಸಾಂಗ್ ಕೊಟ್ಟರು, ಕೇಳಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವತ್ತು ಬಂದು ಆಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಲಿರಿಕ್ ಬರೆದಿದ್ದಾರೆ, ತುಂಬ ಅದ್ಭುತವಾಗಿ ಲಿರಿಕ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರ್ದಿದ್ದಾರೆ ಲಿರಿಕ್ನ. ಆ್ಯಂಡ್ ನಮ್ಮ ಮರಿ ಟೈಗರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಸಾಂಗ್ ಆಡ್ತಾ ಇದ್ದೀನಿ. ಆಡ್ತೀನಿ ಆಲ್ ದ ಬೆಸ್ಟ್ ಆಲ್ ಟೀಮ್ ಮರಿ ಟೈಗರ್. ಅಮ್ಮನ ಬಗ್ಗೆ ಬಂದಾಗ ಭಾಳ ಇನ್ವಾಲ್ವ್ ಆಗ್ತೀರಿ, ಸೆಂಟಿಮೆಂಟ್ಸ್ ನೀವು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ, ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೀರಿ. ಇಲ್ಲ ಅದು ಆಕ್ಚುಲಿ ನಾನು ಅದಕ್ಕೇನೆ ಸಮಥಿಂಗ್ ಏನಂದ್ರೆ ಕೆಲವು ಪದಗಳು ಬಂದಾಗ ಫೀಲ್ ಆಗುತ್ತೆ. ಕೆಲವು ಪದಗಳು ಬಂದಾಗಲಿ, ಯಾಕಂದ್ರೆ ನಮಗೆ ಅದು ಚೆನ್ನಾಗಿ ಫೀಲ್ ಆಗಿರೋದ್ರಿಂದ. ತಾಯಿದಿರಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇದೆ. ಹಿಂಗೆ ಪುರಾಣದಲ್ಲಾಗಲಿ ಗ್ರಂಥಗಳೆಲ್ಲ ಬರೆದ್ಬಿಟ್ಟಿದ್ದಾರೆ. ಮೊದಲು ಪೂಜೆ ಮಾಡ್ರಿ, ಫಸ್ಟು ಪ್ರೀತಿಸಿ ಗೌರವ ಕೊಡಿ, ಪೂಜೆ ಮಾಡಿ, ಎದುರುಗಡೆ ಇರೋ ಪೂಜೆ ಮಾಡಿ ಅಂತ ಒಂದು ತಾಯಿ ಮಾತ್ರ ಅಂತ ಎಲ್ಲ ಚರಿತ್ರೆಯಲ್ಲೂ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ, ಮಹಾನ್ ವ್ಯಕ್ತಿಗಳೆಲ್ಲ. ಬಟ್ ನಮ್ಮಲ್ಲಿ ಹೋಗಿ ಕಲ್ಗೋಗಿ ಪೂಜೆ ಮಾಡ್ತಾರೆ. ಬಟ್ ಇರೋರ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಯಾಕಂದ್ರೆ ಇವತ್ತು ನಾನು ಓದಿದೆ, ಯಾವುದೊಂದು ಪತ್ರಿಕೆಯಲ್ಲಿ ಬಂದಿತ್ತು, ತಾಯಿಗೋಸ್ಕರ ಯಾವುದೊಂದು ಸಂಬಳ ಕೊಡದೆ ಪಾಪ ಅವನ್ನ ಇದು ಮಾಡಿ ಸಪ್ರೇಟಾಗಿ ಇಟ್ಕೊಂಡ್ಯ, ಅವ್ರಿಗೆ ಸಂಬಳ ಕೊಡದೇನೋ ಹೊರಗಡೆ ಓಡಿಸ್ಬಿಟ್ಟಿದ್ದಾನೆ ಅಂತ. ಈ ಥರದವ್ರಿಗೆ ತುಂಬ ಹರ್ಟ್ ಆಗಲಿ, ಈ ಥರದವ್ರಿಗೆ ಗೊತ್ತಾಗಲಿ, ಈ ಥರದವ್ರಿಗೆ ಫೀಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನನಗೆ ನನ್ನ ಎಲ್ಲ ಸಿನಿಮಾಗಳಲ್ಲೂ ಒಂದು ತಾಯಿದನ್ನು ಅಳವಡಿಸ್ಕೋಬೇಕು. ಅಂತರಲ್ಲಿ ಅಜಯ್ ಕುಮಾರ್ ಸರ್ ಮತ್ತು ಸತ್ಯವರು ಇದರಲ್ಲಿ ಅಳವಡಿಸಿದ್ದಾರೆ. ಖುಷಿ ಆಯಿತು. ಸೊ ಫೀಲ್ ಆಗ್ತಿದೆ. ವೆರಿ ಗುಡ್. ಆಡ್ತೀನಿ, ಕೇಳಿ. ಥ್ಯಾಂಕ್ ಯು. ನಿಮ್ದು ಆಲ್ ಟೈಮ್ ಫೇವರೇಟ್ ಸಾಂಗ್ ಒಂದು 2 ಲೈನು ಈ ಸಂದರ್ಭದಲ್ಲಿ? ಆ್ಯಕ್ಚುಲಿ ಈಗ ಆಡ್ತೀನಲ್ಲ, ಯಾವ ಕವಿಯು ತಂದೆ ತಾಯಿಯ ದೇವರೆಂದು ಕರೆದು ಬಿಟ್ಟನೋ. ಚೆನ್ನಾಗಿ ಬರೆದೇನೆ ಲಿರಿಕ್ ಮಾತ್ರ. ಯಾವ ಕವಿಯೋ ತಂದೆ ತಾಯಿಯ ದೇವರೆಂದು ಕರೆದು ಬಿಟ್ಟನು. ಯಾರಾಗ ಬರೆದ್ರು ನಮ್ಮ ಅಪ್ಪ ಅಮ್ಮನ ದೇವರು ಅಂತ ಅಂದು. ಆ್ಯಕ್ಚುಲಿ ಇದು ಉಲ್ಟಾ, ನಾನು ಬರೆಯೋ ಸಾಹಿತ್ಯದ ಉಲ್ಟಾ ಇದೆ. ಆ್ಯಕ್ಚುಲಿ ನಾನು ತಂದೆ ತಾಯಿ ಅಂದ ತಕ್ಷಣ ತಗೊಂಡೋಗಿ ಸೀಲ್ ಹಾಕೊಂಡು ಹೋಗ್ತೀನಿ, ಇಸ್ ಗಾಡ್ ಅಂತ. ಉಲ್ಟಾ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ನಾನು ಅದೇ ಫಸ್ಟ್ ಆಗಿ ಅಜಯ್ ಕುಮಾರ್ ಸರ್ ಕೇಳಿದೆ, ಫಸ್ಟ್ ಚೆನ್ನಾಗಿ ಉಲ್ಟಾ ಬರೆದಿರಿ ಮಾತ್ರ, ಅಂದ್ರೆ ಯಾರೇ ಕವಿ ಇದು ಮಾಡಿದ್ದು ಅಂತ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ವೆಲ್ ನೈಸ್ ಸಾಂಗ್ ಅಂಡ್ ಆಲ್ ದ ಬೆಸ್ಟ್ ಟೀಮ್. ಅದು ನನ್ನ ಕೈಲಿ ಆಡಿಸಿದ್ದಾರೆ, ನನ್ನ ಅದೃಷ್ಟ ಅನ್ಕೋತೀನಿ ಫಸ್ಟ್ ಆಫ್ ಆಲ್ ಮರಿ ಟೈಗರ್ಗೆ. ಸೊ ತುಂಬ ಥ್ಯಾಂಕ್ಸ್. ಇದು ಸಿನಿಮಾದಲ್ಲಿ ಭಾಳ
ಒಂದು ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಸಾಂಗ್ ಇದು. ಹೀರೋ ಲೈಫಲ್ಲಿ ನಡೆದಿರುವಂಥ ಘಟನೆನ ಮತ್ತೆ ಸ್ಕ್ರೀನ್ ಮೇಲೆ ರೀಕಾಲ್ ಮಾಡುವಂಥ ಒಂದು ಸಿಚುವೇಶನ್. ಸೊ ಆ ಸಾಂಗ್ನ ಆ್ಯಕ್ಚುಲಿ ಈ ಸಾಂಗ್ 2 ಟೈಪ್ ಪ್ಲೇ ಆಗುತ್ತೆ. ಒಂದು ಫೀಮೇಲ್ ವಾಯ್ಸಲ್ಲಿ ಪ್ಲೇ ಆಗುತ್ತೆ, ಇನ್ನೊಂದು ಮೇಲ್ ವಾಯ್ಸಲ್ಲಿ ಪ್ಲೇ ಆಗುತ್ತೆ. ಈ ಸಾಂಗ್ನ ಆ್ಯಕ್ಚುಲಿ ಕಂಪೋಸ್ ಮಾಡಬೇಕಾದ್ರೆ ಅಜಯ್ ಸಾರು ನಾವೆಲ್ಲ ಕೂತ್ಕೊಂಡು ಪ್ರೇಮ್ ಸರ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಒಂಚೂರು ಲೀಡ್ ಇಟ್ಕೊಂಡೇ ಮಾಡಿದ್ವಿ. ಸೊ ಅದು ಹತ್ತತ್ರ ಟಚ್ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ಆಲ್ರೆಡಿ ಪ್ರೇಮ್ ಸರ್ ಆಡಿರೋದೆಲ್ಲ ಸೆಂಟಿಮೆಂಟ್ ಸಾಂಗ್ ಹಿಟ್ಟಾಗಿದೆ. ಆಮೇಲೆ ಅದೇನೆಂದರೆ ಒಂದು ಇವನು ರೆಗ್ಯುಲರ್ ಸಿಂಗರ್ಸ್ ಆಡಿದ್ರೆ ಇವ್ರು ಆಡಿದ್ದಾರೆ ಅಂತ ಫೀಲ್ ಮಾಡ್ಬೋದು, ಬಟ್ ಅವ್ರದ್ದೇ ಅದೊಂದು ಸ್ಟೈಲ್ ಇದೆ. ಆ ಸ್ಟೈಲ್ ಈ ನಮ್ಮ ಸಿನಿಮಾಗೆ ಅಡಾಪ್ಟ್ ಆದರೆ ಒಂದು ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಿಗಿನಿಂಗಿಂದನೇ ಪ್ರಿಪೇರ್ ಆಗಿ ಮಾಡಿಸಿದ್ವಿ. ಬಟ್ ಈ ವಿಷಯ ನಾನು ಅವ್ರಿಗೆ ಹೇಳಿರಲಿಲ್ಲ, ಅಜಯ್ ಸರ್ ಆಗಲಿ ನಾನಾಗಲಿ ಅವ್ರಿಗೆ ಹೇಳಿರಲಿಲ್ಲ. ಸಾಂಗ್ ಎಲ್ಲ ರೆಕಾರ್ಡ್ ಆದಮೇಲೆ ತೊಗೊಂಡೋಗಿ ತೋರಿಸಿ ಟ್ರ್ಯಾಕ್ ಹಾಕ್ಸಿದ್ಮೇಲೆ ಒಪ್ಸಿದ್ವಿ. ಸಾಂಗ್ ಕೇಳಿದ ತಕ್ಷಣ ಅವರು ತುಂಬ ಖುಷಿಯಾದರು. ಒಂದು ಏನು ಹೇಳಿದ್ರು ಅಲ್ಲಿ ಅಂದರೆ, ಅವರು ತಂದೆ ತಾಯಿನ ಹೊಗಳ್ಕೊಂಡೆ ಇಷ್ಟು ದಿನ ಆಡಿದ್ದೀನಿ ನಾನು, ಸ್ವಲ್ಪ ಬೇರ್ತಾರೆ ಅಂತ. ಬಟ್ ಸಿಚುವೇಶನ್ ಕೇಳಿದ್ಮೇಲೆ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂತ. ಸೊ ಅವರು ವಾಲಂಟಿಯರ್ ಬೆಳಿಗ್ಗೆ 10 ಗಂಟೆಗೆ ಬಂದವರು ಆಡ್ತಾರೆ. ನಾನು ಆಡೋಣ ಆಮೇಲೆ ಆಡೋಣ ಸರ್ ಇಲ್ಲ ಆಡ್ತೀನಿ ಅಂತ ಆಡ್ತಾ ಇದ್ದಾರೆ. ಅವ್ರು ಆಡಿದ್ರಿಂದ ನಮ್ಮ ಕತೆಗೆ ಸಿನಿಮಾಗೆ ತುಂಬ ಪ್ಲೇಸ್ ಆಗುತ್ತೆ. ಓಕೆ, ಸೊ ನೀವೇ ಹೇಳಿದ್ರಿ ಇದುವರೆಗೂ ಆಡಿದಂಥ ಸಾಂಗ್ಸ್ ಎಲ್ಲ ಕ್ಲಿಕ್ ಆಗಿದೆ ಅಂತ. ಸೊ ಈ ಸಾಂಗ್ ನೀವು ಆಡಿಸ್ಬೇಕಾದ್ರೆ ಏನು ಮೈಂಡಲ್ಲಿ ಇಟ್ಕೊಂಡಿದ್ರಿ? ಈ ಲಿರಿಕ್ಸ್ ಎಲ್ಲ ಬರೀಬೇಕಾದ್ರೆ ಲಿರಿಕ್ ನಮ್ಮ ಇವ್ರು ಬರೆದಿದ್ದಾರೆ, ನಮ್ಮ ಕತೆಗೆ ಆಪ್ಟಾಗಿ ಲಿರಿಕ್ ಬರೆದಿದ್ದಾರೆ ಕಮಲ್ ಸಾರಥಿ ಅಂತ, ಹೊಸ ರೈಟರು. ತುಂಬ ಚೆನ್ನಾಗಿ ಫೀಲ್ ಮಾಡಿದ್ದಾರೆ. ಇದೇನಂದರೆ ಆ್ಯಕ್ಚುಲಿ ಅಜಯ್ ಸರ್ ಸೆಂಟಿಮೆಂಟಾಗಿ ತುಂಬ ಮಾಡಿದ್ದಾರೆ. ಇದೊಂದು ವಿಶೇಷತೆ ಏನಂದರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಅಜಯ್ ಸಾರು, ಡೈಲಾಗು ಕಮಲ್ ಸಾರಥಿ. ಇಲ್ಲಿ ನಮ್ದೇನಾದ್ರೆ ಬರೀ ಡೈರೆಕ್ಷನ್ ಕೆಲಸ. ಸೊ ಹಂಗಾಗಿ ನಾನು ಈ ವರ್ಕ್ಗೆ ಎಂಟ್ರಿ ಆಗೋಷ್ಟು ಆಲ್ರೆಡಿ 90% ಎಲ್ಲ ಮಾಡಿಟ್ಬಿಟ್ಟಿದ್ರು ಅಜಯ್ ಸರ್. ಸೊ ಹಂಗಾಗಿ ನಮ್ಗೆ ಈಸಿ ಆಯಿತು. ಅವರು ಅಜಯ್ ಕುಮಾರ್ ಸರ್ ಅವ್ರದ್ದು ಸೆಂಟಿಮೆಂಟ್, ಅವ್ರ ಟಚ್ ತುಂಬ ಇದೆ ಸಿನಿಮಾಗೆ. ಈಗ ನಾವಂದ್ರೆ ಮೆಜೆಸ್ಟಿಕ್ ದಾಸ ಡಾನ್ ಅಂದ ತಕ್ಷಣ ಡಮಾಲ್ ಡಿಮಿಲ್ ಆ ಥರ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ PN ಸತ್ಯ ಅಂದ ತಕ್ಷಣ. ಸೊ ಆಮೇಲೆ ನನಗೂ ಒಂದು ಚೇಂಜಸ್. ಫಸ್ಟ್ ಟೈಮು ಒಂದು 80% ಸೆಂಟಿಮೆಂಟ್ ಇಟ್ಕೊಂಡು 25% 20% ಆಕ್ಷನ್ ಬ್ಲಾಕ್ನ ಫೀಲ್ ಮಾಡಿರೋಂಥ ಒಂದು ಸಿನಿಮಾ ಆಗುತ್ತೆ. ಓಕೆ, ಸೊ ತಾಯಿ ಸೆಂಟಿಮೆಂಟ್ ಅಂತಿದ್ದೀರಾ, ಏನೋ ಒಂದು ಹಾರ್ಟ್ ಟಚಿಂಗ್ ಲಿರಿಕ್ಸ್ ಯಾವ್ದಾದ್ರು ಒಂದು ಲೈನ್ ನಿಮಗೆ ಇಷ್ಟ ಆಗಿರುತ್ತೆ? ನಾವೆಲ್ಲ ಚೆನ್ನಾಗಿರ್ತದೆ ಅಲ್ಲ, ಒಂದು ಲೈನ್ ಆಗಿದೆ, ಒಂದು ಸ್ಮಾಲ್ ಲೈನ್ ಆಗಿದೆ ವಿತ್ ಟ್ಯೂನ್. ಅದೇ ಒಂದು ಖುಷಿ ಏನಂದ್ರೆ, ಯಾವ ಕವಿಯು ತಂದೆ ತಾಯಿಯ ದೇವರೆಂದು ಕರೆದು ಬಿಟ್ಟನೋ ಅಂದ್ರೆ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದ್ರೆ ಆ ಕ್ವಶನ್ ಮಾರ್ಕ್ ಬರುತ್ತೆ. ಅದೇ ನಮ್ಗೆ ಟಚ್ ಆಗಿದೆ ಲೈನ್. ಆಕ್ಚುಲಿ ಅವ್ರು ನಮ್ಗೆ ಹೇಳಿರಲಿಲ್ಲ ಈ ಲೈನ್ ಬರೆದಾಗ. ಮ್ಯೂಸಿಕ್ ಟ್ಯೂನ್ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅವ್ರು ಬರ್ದಿಟ್ಕೊಂಡಿದ್ರು. ಕಮಲ್ ಸರ್ ಏನ್ರಿ ಬರ್ದಿಟ್ಕೊಂಡಿದ್ರು ಅಂತ ಅಜಯ್ ಕುಮಾರ್ ಸರ್ ಕೇಳಿದಾಗ ಇದನ್ನ ಹೇಳಿದ್ರು. ಸೊ ಇಮಿಡಿಯೇಟ್ ಫಿಕ್ಸ್ ಆಗ್ಬಿಟ್ರ ಆ ಲೈನ್ಗೆ. ಸೊ ಬಿಗಿನಿಂಗ್ ಅದೊಂದು ಇಷ್ಟ ಆಯ್ತು ಸಾಂಗ್, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮರಿ ಟೈಗರ್ ಟೈಟ್ಲಿ ಹೇಳುತ್ತೆ ನಿಮಗೆ, ಒಂಥರ ಆಕ್ಷನ್, ಥ್ರೂಔಟ್ ಆಕ್ಷನ್ ಸಿನಿಮಾ, ಆಕ್ಷನ್ ವಿತ್ ಸೆಂಟಿಮೆಂಟ್, ಲವ್, ಆ ಥರದ್ದು ಒಂದು ಪಾತ್ರ. ಆ್ಯಂಡ್ ಮರಿ ಟೈಗರ್ ಅಂತ ಕರೆಸ್ಕೊಡೋದು ಏನಕ್ಕೆ ಅಂದರೆ ಅವನು ಒಂದು ಬಿಹೇವಿಯರ್ ಏನಿದೆ ಅಲ್ವಾ, ಆ ಥರದ್ದು ಒಂದು ಫೋರ್ಸ್ಫುಲ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಮರಿ ಟೈಗರ್ ಅನ್ನೋ ಒಂದು. ಓಕೆ, ಸೊ ಟೈಗರ್ ಇದು ಮುಂಚೆ ನಿಮ್ಮ ತಂದೆಯವರ ಒಂದು ಟೈಟಲ್. ಸೊ ಇದಕ್ಕೆ ಎಷ್ಟು ಪ್ಲೇಸ್ ಆಗ್ಬೋದು ನಿಮಗೆ ಅಂತ ನಿಮಗೆ? ಟೈಗರ್ಗೂ ಮರಿ ಟೈಗರ್ಗೂ ಅಂದ್ರೆ ತಂದೆ ಮಗ ಅಷ್ಟೇ ವ್ಯತ್ಯಾಸ ಹೊರತು ಸಿನಿಮಾಗೂ ಟೈಗರ್ ನಮ್ಮ ತಂದೆ ಮಾಡಿರೋ ಸಿನಿಮಾಗೂ ಈ ಸಿನಿಮಾಗೂ ಸಂಬಂಧ ಯಾವುದೂ ಇಲ್ಲ ಅಷ್ಟೇ. ಅಂದ್ರೆ ಆ ಸಿನಿಮಾನ ಟಚ್ ಮಾಡ್ತಾ ಇಲ್ಲ, ಬಿಕಾಸ್ ಅದು ಥ್ರೂಔಟ್ ಪೊಲೀಸ್ ಸಬ್ಜೆಕ್ಟ್. ಸೊ ಇದು ಒಂಥರ ರೌಡಿಸಮ್, ಆಮೇಲೆ ಒಂಥರ ಸ್ಲಮ್ ಅಲ್ಲಿ ಬೆಳೆದಿರೋವಂಥ ಹುಡುಗ. ಸೊ ಆ ಥರದ್ದು. ಸೊ ಈ ಚಿತ್ರಕ್ಕೆ ಒಂದು ಹಾಡಿಗೆ ಪ್ರೇಮ್ ಅವ್ರು ವಾಯ್ಸ್ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಕಾನ್ಸೆಪ್ಟ್ ಏನು ಮಾತಾಡ್ಬೇಕು? ಸೊ ಪ್ರೇಮ್ ಅವರು, ಬಿಕಾಸ್ ನಾವು ಆ್ಯಕ್ಚುಲಿ ವಿ ಶುಡ್ ಬಿ ಗಿಫ್ಟೆಡ್. ಅವ್ರು ಬಂದು ಹಾಡು ಹೇಳೋದು ನಮಗೆ ಒಂದು ಪ್ಲಸ್ ಪಾಯಿಂಟು. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರೇಮ್ ಸರ್. ಆ್ಯಂಡ್ ಸಾಂಗು ಅಷ್ಟೇ, ಒಂದು ತಗೊಂಡೋಗಿ ಅವ್ರ ಹತ್ರ ಕೇಳಿಸಿದಾಗ ತುಂಬಾ ಖುಷಿ ಪಟ್ಟು, ಇಲ್ಲ ನಾನು ಹಾಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡು ಹಾಡ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರೇಮ್ ಸರ್. ಇದು ಕತೆ ತುಂಬ ಚೆನ್ನಾಗಿತ್ತು. ಕತೆ, ಚಿತ್ರಕಥೆ ಎಲ್ಲ ನಮ್ಮ ಅಜಯ್ ಕುಮಾರ್ ಅವ್ರು ಬರೆದಿರೋದು. ಅದಕ್ಕೆ ತಕ್ಕಂತೆ PN ಸತ್ಯ ಡೈರೆಕ್ಟರ್. ಈ ಕತೆ ಕರೆಕ್ಟಾಗಿ ನಾವು ವಿನೋದ್ ಪ್ರಭಾಕರ್ನ ಆಯ್ಕೆ ಮಾಡಿದ್ವಿ. ಹಾಗಾಗಿ ಒಂದು ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಇದು. ಸೊ ಟೈಗರ್ ಅಂದ್ರೆ ಏನು ಫುಲ್ಲಿ ಫ್ಲೆಡ್ಜ್ ಆಕ್ಷನ್ ಮೂವಿ ನಾ? ಇಲ್ಲ ಒಂದ್ ಕಡೆ ಎಲ್ಲ ಮಿಕ್ಸ್ಚರ್ ಒಂಥರ ಇದು ಫುಲ್ ಮೀಲ್ಸ್ ಔಟ್ ಇದ್ದಂಗೆ ಎಲ್ಲ ಇರುತ್ತೆ ಇದ್ರೊಳಕ್ಕೆ. ಕಾಮಿಡಿ ಇರುತ್ತೆ, ಆಕ್ಷನ್ ಇರುತ್ತೆ, ಲವ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಒಂದು ಪ್ರೇಕ್ಷಕ ಬಂದು ನೋಡೋರ್ಗೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಅದ್ರೊಳಕ್ಕೆ ಇರುತ್ತೆ ಫುಲ್. ಓಕೆ, ಸೊ ಪರ್ಟಿಕ್ಯುಲರ್ ಡಿಫರೆಂಟ್ ಸ್ಟೋರಿ. ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಇಷ್ಟಪಡ್ತೀನಿ? ಪ್ರೇಮ್ ಅವ್ರು ಆಡ್ತಾರೆ, ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಇಷ್ಟಪಡ್ತೀನಿ? ಇಲ್ಲ, ತುಂಬಾ ಚೆನ್ನಾಗಿದೆ ಸೆಂಟಿಮೆಂಟ್ ಸಾಂಗ್ ಇದು. ನಾವು ಪ್ರೇಮ್ ಸಾಹೇಬ್ರ ಹತ್ರ ಕೇಳಿದಾಗ ಹಾಡು ಕೇಳ್ಬಿಟ್ಟು ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಅಂತ ಅಂದ್ಬಿಟ್ಟು ಪಾಪ ಅವ್ರು ಮೊನ್ನೆ ಲಾಸ್ಟ್ ವೀಕ್ ಒಪ್ಕೊಂಡ್ರು. ಇವತ್ತು ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇಲ್ಲ, ಅವ್ರು ಹೇಳಿದ್ರೆ ಇನ್ನೂ ತುಂಬ ಮೆರುಗು ಬರುತ್ತೆ ಅದಕ್ಕೆ ಒಂಥರ.
ಈ ಕಿರೀಟಕ್ಕೆ ನವಿಲ್ಗೇರಿ ಸಿಕ್ಕಿಸ್ದಂಗೆ ಹಾಡೇ ತುಂಬಾ ಚೆನ್ನಾಗಿದೆ. ಅವ್ರು ಹೇಳಿದ್ ಇನ್ನೂ ಒಂಥರ ನಮ್ಗೆ ತುಂಬಾ ಇದಾಯ್ತು. ಸೊ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನನಗೆ ಸಿಂಹಾದ್ರಿ ಪ್ರೊಡಕ್ಷನ್ ರಮೇಶ್ ಕಶ್ಯಪ್ ಅವರು ಮದರ್ ಸರ್ ನಮ್ಮದು. ಸೊ ಹಂಗಾಗಿ ನಾವು ಏನೇ ಕೂತ್ಕೊಂಡು ಮಾಡಬೇಕಾದಾಗ ಒಂದು ಡಿಸ್ಕಸ್ ಮಾಡ್ತೀವಿ ಏನಾರು ಮಾಡೋಣ ಅಂದಾಗ. ಸೊ ಅವ್ರು ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಅಂತ ನಾವು ಹೇಳಿದ್ರು, ಒಂದು ಹೀರೋ ವಿನೋದ್ ಇಟ್ಕೊಂಡು ಏನಾದ್ರು ಮಾಡಿ ಸರ್ ಅಂತ. ಸೊ ಹಂಗಂತಿದ್ದಂಗೆ ನಾನು ಯೂಶಲಿ ಯಾರೇ ಒಂದು ಕತೆ ಮಾಡೋಕ್ಕೆ ಮುಂಚೆ ಫಸ್ಟ್ ಆ ಹುಡುಗನಿಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀನಿ. ಸೊ ಹಾಗಾಗಿ ನಾನು ಓರಿ ಇತ್ತೀಚೆಗೆ ಅದೊಂದು ಸಿನಿಮಾ ನೋಡಿರಲಿಲ್ಲ ನಾನು, ಓರಿ ನೋಡಿದೆ. ಸೊ ನೋಡಿದ ತಕ್ಷಣ ಆತನಿಗೆ ಟ್ಯಾಲೆಂಟು, ಡ್ಯಾನ್ಸ್ ಆಗಲಿ ಫೈಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ನಾನು ವಿನೋದ್. ಸೊ ಹಂಗಾಗಿ ಆತನಿಗೆ ಮ್ಯಾಚ್ ಆಗೋದು ಯಾವ್ದಾರು ಒಂದು ಅವ್ನು ಮಾಡದೇ ಇರೋವಂಥದ್ದು ಒಂದು ವೆರೈಟಿ ಸಬ್ಜೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸೊ ಹಂಗಾಗಿ ಒಂದು ರೈಲ್ವೆ ಬ್ಯಾಕ್ ಡ್ರಾಪ್ ಇರೋ ಒಂದು ಹುಡುಗನ ಕತೆ ಸಿಕ್ತು ನನಗೆ. ಸೊ ಹಂಗಾಗಿ ಅದನ್ನು ಆ ಇನ್ಸ್ಪಿರೇಷನ್ ಮೇಲೆ ನಾನು ಕತೆ ಮಾಡಿದ್ದೀನಿ. ಸೊ ಮ್ಯೂಸಿಕ್ ಬಗ್ಗೆ ಏನು ಹೇಳಬೇಕು ಇಷ್ಟಪಡ್ತೀನಿ? ಸರ್ ಮ್ಯೂಸಿಕ್ಕು ನಾವು ಈಗ ಒಬ್ಬ ನಂದಾನಂದಿತ ಎಮಿಲ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದು, ಅದು ಜಿಂಕೆ ಮರಿ ಹಾಡೆಲ್ಲ ತುಂಬ ಹಿಟ್ ಆಯಿತು. ಸೊ ಎರಡನೇ ಸಿನಿಮಾ ಭಾಗ್ಯದ ಬಳಗರ ಮಾಡೋದು, ನಾನು ರಮೇಶ್ ಕಶ್ಯಪ್ ಅವ್ರ ಕಾಂಬಿನೇಷನ್, ಅದು ಇಳೆಯರಾಜ ಅವ್ರ ಮ್ಯೂಸಿಕ್ ಹಾಕಿದ್ದು. ಸೊ ಇತ್ತೀಚಿನ ದಿನದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ ಮೆಲೋಡಿಗೆ ಜಾಸ್ತಿ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಅಡ್ವಾನ್ಸ್ ರಾಕ್ ಸ್ಟೈಲ್ ಸಾಂಗ್ಗಳನ್ನ ಇಷ್ಟಪಡ್ತಾ ಇರೋದ್ರಿಂದ ನಾವು ರಾಕ್ ರವಿ ಅಂತ ಒಬ್ಬ ಮಲೇಷ್ಯಾ ಹುಡುಗ, ಅವನು ಆ್ಯಕ್ಚುಲಿ ಒಂದು 150-200 ಆಲ್ಬಮ್ ಮಾಡಿದ್ದ. ಸೊ ಅವ್ನು ಯಾವುದೋ ಒಂದು CD ಕೊಟ್ಟಿದ್ದ, ನೋಡಿ ತುಂಬ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ಇಲ್ಲಿ ಹೊಸತನ ಇರಬೇಕು ಸಾಂಗ್ಗಳಲ್ಲಿ ಅಂತ ಹೇಳ್ಬಿಟ್ಟಿದ್ದು ನಾವು ಹೊಸ ಸ್ಟೈಲಲ್ಲಿ ಮಾಡಿಸಿದ್ವಿ ಆ್ಯಕ್ಚುಲ್ ಸಾಂಗು. ನಮ್ಮ ನೇಟಿವಿಟಿಗೆ ತಕ್ಕಂತೆ ಅವ್ನು ತುಂಬ ಚೆನ್ನಾಗಿ ಮಾಡಿದ್ರೆ, ಬಟ್ ಸಾಂಗ್ಸ್ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ಒಂದು ಬೇರೆ ಥರದ ಇದೆ ಸಾಂಗಲ್ಲಿ. ಪ್ರೇಮ್ ಅವ್ರ ಬಗ್ಗೆ ಏನು ಹೇಳಬೇಕು ಹಾಡು ಹೇಳಿದ್ದಾರೆ ಸರ್? ನನಗೆ ಅದೇ ನಮಗೆ ಏನಂದರೆ ಎಲ್ಲ ಸಾಂಗ್ಗಳು ಒಂಥರ ಇದ್ರೆ, ಇದೊಂದು ಸಾಂಗ್ ಬೇರೆ ಥರ ಇದೆ. ಸೊ ಹಾಗಾಗಿ ನಮಗೆ ಕಂಪೋಸ್ ಮಾಡೋವಾಗಲೇ ಆ ಲಿರಿಕ್ಸ್ ಮಾಡೋವಾಗಲೇ ಫೀಲ್ ಆಯಿತು. ಸೊ ಪ್ರೇಮ್ ಮಾಡಿರೋ ಜೋಗಿ ಸಾಂಗ್ ಇರ್ಬೋದು, ಬ್ರಹ್ಮ ವಿಷ್ಣು ಇದು ಎಕ್ಸ್ಕ್ಯೂಸ್ ಮಿ ಸಾಂಗ್ ಇರ್ಬೋದು, ಇದು ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಣ ಟ್ರೈ ಮಾಡೋಣ ಅನ್ನೋ ಥರ ಒಂದು ಅಂದ್ಕೊಂಡ. ಸೊ ಬಂದು ನಾನು ಸತ್ಯ ಅವರು ರಮೇಶ್ ಕಶ್ಯಪ್ ಅವರು ಅಪ್ರೋಚ್ ಮಾಡಿದ ತಕ್ಷಣ ಅವರು ಎರಡನೇ ಮಾತಾಡಲಿಲ್ಲ. ಸೊ ಅವರು ಫಸ್ಟ್ ಒಪ್ಕೊಂಡಿದ್ದು ನಮ್ಮ ಸ್ನೇಹಕ್ಕೆ, ಆಮೇಲೆ ಟ್ಯೂನು ಆ ಲಿರಿಕ್ಸ್ ನೋಡಿದ ತಕ್ಷಣನೇ ನೀವು ತಲೆನೇ ಕೆಡ್ಸ್ಕೊಬಿಡಿ, ನೆಕ್ಸ್ಟ್ ವೀಕ್ ಆಡ್ಕೊಡ್ತೀನಿ ಅಂತ ಖುಷಿಯಾಗಿ ಒಪ್ಕೊಂಡು ಆಡಿದ್ದಾರೆ. ನಮ್ಮ ನಿಜವಾಗ್ಲೂ ಆ ಪ್ರೇಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದರೆ ಈ ಸಾಂಗ್ ಅವರು ಆಡಿರೋದೇ ಒಂದು ಹೈಲೈಟ್. ಆಮೇಲೆ ಪಿಕ್ಚರ್ ಕತೆಗೆ ಎಷ್ಟು ಆ್ಯಪ್ಟ್ ಆಗಿದೆ ಅನ್ನೋದು ನಾವು ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ಪ್ರೇಮ್ ಅವರೇ ಯಾಕೆ ಆಡಿದ್ರು, ಯಾಕೆ ಈ ಥರ ಲಿರಿಕ್ಸ್ ಬರ್ಸಿದ್ರು ಅನ್ನೋದಕ್ಕೆ. ಆಮೇಲೆ ಇವತ್ತು ಎಲ್ಲ ಪಿಕ್ಚರು ನಾವು ತಂದೆ ತಾಯಿನ ಪಾಸಿಟಿವ್ ಆಗೇನೆ ಹೇಳ್ತೀವಿ. ಸೊ ಕೆಲವರು ನಮ್ಮದು ಹಿಂದೆ ತುಂಬ ನೋವಿರುತ್ತೆ ಒಬ್ಬ ವ್ಯಕ್ತಿಯಿಂದ, ಅದು ಅವ್ರ ತಂದೆ ತಾಯಿ. ಈಗ ಎಷ್ಟೋ ಇನ್ಸಿಡೆಂಟ್ ನೋಡಿದ್ವಿ, ತೊಟ್ಟಿಲ್ ಮಕ್ಕಳು ಮಿಸ್ ಆಗೋಗಿರೋಂಥ ಇನ್ಸಿಡೆಂಟ್ಗಳನ್ನ. ಸೊ ಆ ಥರ ಇನ್ಸಿಡೆಂಟ್ಗಳಲ್ಲಿ ನೋಡಿದಾಗ ಯಾರು ತಂದೆ ತಾಯಿನ ದೇವರು ಅಂತ ಕರೆಯೋದಕ್ಕೆ ಯೋಚನೆ ಮಾಡೋದು. ಸೊ ಆ ಥರ ಒಂದು ಬ್ಯಾಕ್ ಡ್ರಾಪ್ ಒಳಗೆ ಬರೋ ಕತೆ ಸಾಂಗ್ ಇದು. ಸೊ ಹಾಗಾಗಿ ಈ ಸ್ಟೈಲ್ ಒಳಗೆ ಒಂದು ಸಾಂಗ್ ಬರ್ತಿದ್ವಿ, ಬಟ್ ಕತೆಗೆ ತುಂಬ ಆ್ಯಪ್ಟ್ ಆಗಿದೆ ಸಾಂಗ್. ಥ್ಯಾಂಕ್ ಯು. ಸಾಲೆ ಮೊಗವ ನೋಡದಂತ ಬಾಲ್ಯ ಮಗ ಒಂದ್ ಮಾತು ತಗೊಳ, ಪೂರ ಫುಲ್ ತಗ ಹೇಳ್ತೀನಿ, 2-3 ಸಲ ಆಡ್ಬಿಡ್ತೀನಿ. ಸಾಲೆ ಮೊಗವ ನೋಡದಂತ ಬಾಲ್ಯದಲ್ಲೇ ಬಾಡಿ, ಏನಿಲ್ಲ ನೀರಿಲ್ಲ ಯಾರಿಲ್ಲವೋ ನಡೆದಾಡುವ ಈ ಬೊಂಬೆಗೆ, ಹೆಸರಿಲ್ಲ ಹಸಿರಿಲ್ಲ ಏನಿಲ್ಲವೋ. ಬಾಲ್ಯದಲ್ಲೇ ಬಾಡಿದಂತ ಬಂಡ ಬದುಕು ಬಾಳುವಂತ ಗತಿಯು ಬಂದಿದೆ